ಮೇನ್ ಡೋರ್ ಯಾವಾಗಲೂ ಹೈಟ್ ಇದ್ದಷ್ಟು ನಮಗೆ ವೆಂಟಿಲೇಷನ್ ಆಗಲಿ ಒಂದು ಸಕಾರಾತ್ಮಕ ಶಕ್ತಿ ಸಿಗುತ್ತೆ ಅಂತ ನಾವು ಏನು ಮಾಡ್ತೀವಿ. ಬಾಲ್ಕನಿ ನೋಡ್ತಾ ಇರ್ಬೋದು, ಇಲ್ಲಿ ಬಿಡ್ದು ಬಂದ್ಬಿಟ್ಟು 3.5 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಏನು ರೂಮ್ ಡೈಮೆನ್ಷನ್ ಏನಿದೆ 9 ಫೀಟು, ಲೆಂತ್ ಬಂದು 9 ಫೀಟ್ ಕೊಟ್ಟಿದ್ದೀವಿ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ನಮ್ಮದು ಮಿನಿಮಮ್ ವಿಂಡೋ ಹೈಟ್ ಬಂದ್ಬಿಟ್ಟು 6 ಫೀಟ್ ಪ್ರೊವೈಡ್ ಮಾಡ್ತೀವಿ. ಏನಂತಂದರೆ ವೆಂಟಿಲೇಷನ್ ಚೆನ್ನಾಗಿರಲಿ ಮತ್ತು ಲೈಟ್ ಆಗಲಿ ಲೈಟ್ ಚೆನ್ನಾಗಿ ಬರಲಿ ಅಂತ ನಾವು ಏನು ಮಾಡ್ತೀವಿ ಅಂದರೆ ಮಿನಿಮಮ್ 6 ಫೀಟ್ ಹೈಟ್ ಪ್ರೊವೈಡ್ ಮಾಡ್ತೀವಿ. ನಾನು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಯೂನಿಟ್ ಬಗ್ಗೆ ಮತ್ತು ಲಿಫ್ಟ್ ಮತ್ತು 1RK ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದೀವಿ 1RK ಮತ್ತು 2 BHK ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ನಾವೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಅದೇ ರೀತಿ ಸೇಮ್ ಇದೆ ಅಂದರೆ ನಾವು 1 BHK ಮತ್ತು 2 BHK ಫಸ್ಟ್ ಫ್ಲೋರಲ್ಲಿ ಏನು ಪ್ರೊವೈಡ್ ಮಾಡಿದ್ವಿ ಅದೇ ರೀತಿ ಸೆಕೆಂಡ್ ಫ್ಲೋರಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದೀನಿ. ನಾನೀಗ ಫಸ್ಟ್ ಫ್ಲೋರ್ 1 BHK ಯೂನಿಟ್ ಮುಂದೆ ನಿಂತಿದ್ದೀನಿ. ಈಗ ಇಲ್ಲೇನು ನೋಡ್ತಿದ್ದೀರ ಇದು ಮೇನ್ ಡೋರು ನಾರ್ತ್ ಫೇಸಿಂಗ್ ಆಗಿರುತ್ತೆ. ನಾರ್ತ್ ಫೇಸಿಂಗಲ್ಲಿ ನಮಗೆ ಡೋರ್ ಸೈಜ್ ಮೇನ್ ಡೋರ್ ಸೈಜ್ ಬಂದ್ಬಿಟ್ಟು 3.5 ಫೀಟ್ ಇದೆ ಮತ್ತು ಹೈಟ್ ಬಂದ್ಬಿಟ್ಟು 8 ಫೀಟ್ ಇದೆ. ಏಕೆಂದರೆ ಮೇನ್ ಡೋರ್ ಯಾವಾಗಲೂ ಹೈಟ್ ಇದ್ದಷ್ಟು ನಮಗೆ ವೆಂಟಿಲೇಷನ್ ಆಗಲಿ ಒಂದು ಸಕಾರಾತ್ಮಕ ಶಕ್ತಿ ಸಿಗುತ್ತೆ ಅಂತ ನಾವೇನು ಮಾಡ್ತೀವಿ ಅಂದ್ಬಿಟ್ಟು 3.5 ಫೀಟ್ ಬಿಡಿಸ್ಕೊಡ್ತೀವಿ ಮತ್ತು 8 ಫೀಟ್ ಹೈಟ್ ಬಂದ್ಬಿಟ್ಟು 8 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ ನಾವೇನು ಮಾಡಿದ್ದೀವಿ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ವಿಂಡೋ ಸೈಜ್ ಬಂದ್ಬಿಟ್ಟು 3 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಬಂದ್ಬಿಟ್ಟು ವಿಂಡೋ ಹೈಟ್ ಬಂದ್ಬಿಟ್ಟು 6 ಫೀಟು. ನಮ್ಮ ಕಂಪ್ನಿಯಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಎಷ್ಟೇ ಚಿಕ್ಕದಾಗಲಿ ದೊಡ್ಡದಾಗಲಿ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ನಮ್ಮದು ಮಿನಿಮಮ್ ವಿಂಡೋ ಹೈಟ್ ಬಂದ್ಬಿಟ್ಟು 6 ಫೀಟ್ ಪ್ರೊವೈಡ್ ಮಾಡ್ತೀವಿ. ಏನಂತಂದರೆ ವೆಂಟಿಲೇಷನ್ ಚೆನ್ನಾಗಿರಲಿ ಮತ್ತು ಲೈಟ್ ಆಗಲಿ ಲೈಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಮಿನಿಮಮ್ 6 ಫೀಟ್ ಹೈಟ್ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನು ನೋಡ್ತಿದ್ದೀವಿ ನಾವು 1 BHK ಮತ್ತು 2 BHK ನಾವು ಏನು ಮಾಡಿದ್ದೀವಿ ಅಂದರೆ ಮೇನ್ ಡೋರು ಮತ್ತು ಪೂಜಾ ರೂಮು ಬಂದ್ಬಿಟ್ಟು ನಾವು ಟೀಕಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಟೀ ಕುಡ್ ಯೂಸ್ ಮಾಡ್ಕೊಂಡು ನಾವು ಮೇನ್ ಡೋರ್ ವಾಸ್ಕಲ್ ಕೊಟ್ಟಿದ್ದೀವಿ ಮತ್ತು ಪೂಜಾ ರೂಮ್ ಕೂಡ ನಾವು ಟೀ ಕುಡ್ಡೆಲ್ಲ ಪ್ರೊವೈಡ್ ಮಾಡಿದ್ದೀವಿ. ನಾವೀಗ ಇಲ್ಲಿ ಎಂಟ್ರಿ ಆಗ್ತಿದ್ದಾಗೆ ನಮಗೆ ಇಲ್ಲಿ ಒಂದು ಹಾಲ್ ನೋಡ್ತೀವಿ, 1 BHK ಹಾಲ್ ಇದು ಬಂದ್ಬಿಟ್ಟು ಸೈಜ್ ಬಂದ್ಬಿಟ್ಟು 9 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಲೆಂತ್ ಬಂದ್ಬಿಟ್ಟು 14 ಫೀಟ್ ಇದೆ. ಇದು ಬಂದ್ಬಿಟ್ಟು ಹಾಲಲ್ಲೇ ಓಪನ್ ಕಿಚನ್ ವಿತ್ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಬಂದ್ಬಿಟ್ಟು ಇದೊಂದು ಓಪನ್ ಕಿಚನ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಓಪನ್ ಕಿಚನ್ನು ಮತ್ತು ಅದ್ರ ಪಕ್ಕದಲ್ಲೇ ಅದೇ ಪಕ್ಕದಲ್ಲಿ ಇದು ವಿಂಡೋ ಯಾವ ರೀತಿ ಕನ್ಸಿಡರ್ ಆಗುತ್ತೆ ಅಂದರೆ ಒಂದು ಕಿಚನ್ಗೂ ಕೂಡ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತು ಅದೇ ರೀತಿ ಹಾಲಿಗೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ. ಎರಡು ಕನ್ಸಿಡರ್ ಮಾಡಿಕೊಂಡು ಎರಡನ್ನೂ ಯೋಚನೆ ಮಾಡ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ 3 ಫೀಟ್ ಬೈ 6 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ನೋಡ್ತಿರೋದು ನಾವು ಇಲ್ಲಿ ಪೂಜಾ ರೂಮು ಇದು ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 3 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಲೆಂತ್ ಬಂದ್ಬಿಟ್ಟು 2 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಈಗ 1RK ಇರೋದ್ರಿಂದ ನಾವು ಅಂದ್ಬಿಟ್ಟು ಪೂಜಾ ರೂಮ್ ಒಂದು ಸ್ವಲ್ಪ ಯುನೀಕ್ ಆಗಿರಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಚಿಕ್ಕದಾಗಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನು ನೋಡ್ತೀವಿ ವುಡ್ ಬಂದ್ಬಿಟ್ಟು ಇದು ಟೀ ಕುಡ್ಡೇ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ 1 BHK 2 BHK ಟೀ ಕುಡ್ ಯೂಸ್ ಮಾಡಿರೋದು. ಹೈಟ್ ಬಂದ್ಬಿಟ್ಟು ಇಲ್ಲಿ 7 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಮೇಲೆ ನಾವು ಗ್ಯಾಪ್ ನೋಡ್ತಿದ್ದೀವಿ ಅಂದರೆ ಇಂಟೀರಿಯರ್ ಡಿಸೈನಲ್ಲಿ ಇಲ್ಲೊಂದು ಗೋಪುರ ಡಿಸೈನ್ ಎಲ್ಲರಿಗೂ ಗೊತ್ತಿರೋ ಕಾನ್ಸೆಪ್ಟು. ಇದು ಗೋಪುರ ಡಿಸೈನ್ ಯೂಸ್ ಮಾಡಿದ್ರಿಂದ ಒಂಥರ ನಮಗೇನೋ ಟೆಂಪಲ್ ಲುಕ್ ಕಾಣಿಸ್ತೇವೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ. ಇಲ್ಲಿ 7 ಫೀಟ್ ಮೇಲೆ ನಾವು ಗೋಪುರ ಡಿಸೈನ್ ವುಡ್ಡಿಂದ ಡಿಸೈನ್ ಮಾಡ್ತೀವಿ, ಕಾಣಿಸ್ತಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ಪಕ್ಕದಲ್ಲಿ ಬರ್ತಿದ್ದಂಗೆ ನಾವು ಇಲ್ಲೇ ನೋಡ್ತಿದ್ದೀವಿ ಇದು 1 BHK ರೂಮ್. ಇದು ಬಂದ್ಬಿಟ್ಟು ಡೈಮೆನ್ಷನ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 3 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಹೈಟ್ ಬಂದ್ಬಿಟ್ಟು 7 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ನಾವಿಲ್ಲಿ ರೂಮ್ ನೋಡ್ಬೋದು. ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು ನಾವಿಲ್ಲಿ ವಿಡ್ತು 9 ಫೀಟು ಮತ್ತು ಲೆಂತು ಕೂಡ 9 ಫೀಟ್ 9 ಬೈ 9 ಫೀಟ್ ಡೈಮೆನ್ಷನ್ ಕೂಡ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಏನು ನೋಡ್ತಿದ್ದೀವಿ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 6 ಫೀಟ್ ಬೈ 6.5 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನಮಗೆ ಇಲ್ಲಿ ರೂಮ್ ಹತ್ರ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಬಾಲ್ಕನಿ ಇದು ಬಂದ್ಬಿಟ್ಟು ಡೈಮೆನ್ಷನ್ ಬಂದ್ಬಿಟ್ಟು 2.5 ಫೀಟು ಮತ್ತು ಹೈಟ್ ಬಂದ್ಬಿಟ್ಟು 9 ಫೀಟ್. ಇವಾಗ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಾವು ಹೈಟ್ ಆಫ್ ದ ಡೋರ್ ಜಾಸ್ತಿ ಕೊಟ್ಟಿರೋದ್ರಿಂದ ನಮಗೆ ಏನಿರುತ್ತೆ ಅಂದರೆ ಬೆಳಕು ಜಾಸ್ತಿ ಇರುತ್ತೆ. ಒಟ್ಟಿನ ಒಂಥರ ಲುಕ್ಕು ಯೂನಿಕ್ಕಾಗಿ ಒಂದು ಅಸ್ಥೆಟಿಕ್ ವ್ಯೂ ಬರಲಿ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದ್ಬಿಟ್ರೆ ಡೋರ್ ಹೈಟ್ ಬಂದ್ಬಿಟ್ಟು 9 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲೊಂದು ಅಟ್ಯಾಚ್ ವಿಂಡೋ, ಇದು ಡೋರ್ ವಿತ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಎಲ್ ಶೇಪಲ್ಲಿ. ಇಲ್ಲೇ ನೋಡ್ತೀವಿ ಇದೊಂದು ಬಂದ್ಬಿಟ್ಟು ಬಾಲ್ಕನಿ ನೋಡ್ತಾ ಇರ್ಬೋದು. ಇಲ್ಲಿ ವಿಡ್ತ್ ಬಂದ್ಬಿಟ್ಟು 3.5 ಫೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಏನು ರೂಮ್ ಡೈಮೆನ್ಷನ್ ಏನಿದೆ 9 ಫೀಟು, ಲೆಂತ್ ಬಂದ್ಬಿಟ್ಟು 9 ಫೀಟ್ ಕೊಟ್ಟಿದ್ದೀವಿ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಕೂಡ ಏನಪ್ಪ ಅಕಸ್ಮಾತು ಅಸ್ಥೆಟಿಕ್ ವಿಗ್ ಬರಲಿ ಅಂದ್ಬಿಟ್ಟು ಮತ್ತು ಬೆಳಕು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದ್ಬಿಟ್ಟು ಇಲ್ಲಿ ತುಂಬ ಎನ್ಲಾರ್ಜಾಗಿ ಕೊಟ್ಟಿದ್ದೀವಿ. ಯಾರು ಕೂಡ 3 ಫೀಟ್ ಮಿನಿಮಮ್ ಕೊಡೋಂಗಿಲ್ಲ. 3 ಫೀಟ್ ಮಿನಿಮಮ್ ಕೊಟ್ಟರೆ ಆಯಿತು ಅಂದರೆ ನಮಗೆ ಅಷ್ಟೊಂದು ಲುಕ್ ಆಗಿರಲ್ಲ. ನಾವು ಅದಕ್ಕೋಸ್ಕರನೇ 1 BHK ಯಾರು ಕೂಡ ಒಂದು 3 ಫೀಟ್ ಬಿಡ್ತಾ ನಮ್ಗೆ ಬಾಲ್ಕನಿ ಕೊಡೋಲ್ಲ. ನಮ್ಮ ಕಂಪ್ನಿಯಿಂದ ನಾವೇನು ಮಾಡಿದ್ದೀವಿ ಅಂದರೆ 3 ಫೀಟ್ ಬಿಡ್ತಾಗ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನೀವು ಇಲ್ಲಿ ಒಬ್ಸರ್ವ್ ಮಾಡೋದಿಲ್ಲ ಗೊತ್ತಿಲ್ಲ. ಇಲ್ಲೊಂದು ನಾವೇನು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಯಾರು ಕೂಡ ಇಷ್ಟೊಂದು ಲಾರ್ಜಾಗೆ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡೋಲ್ಲ. ನಾವು ನಮ್ಮ ಕಂಪ್ನಿಯಲ್ಲಿ
ಎಲ್ಲ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ನಾವು ಬಾತ್ರೂಮ್ ಕೂಡ ಎನ್ಲಾರ್ಜಾಗಿ ಕೊಡ್ತೀವಿ. ಅದು ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾತ್ರೂಮ್ ಕೂಡ ಒಂದು ಯೂನಿಕಾಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ತುಂಬ ದೊಡ್ಡದಾಗಿ ಕೊಡ್ತೀವಿ. ಇವಾಗ 1 BHK ಅಷ್ಟೇ ನೋಡಿರೋದು. ನಾನೀಗ 2 BHK ಏನೇನು ಪ್ಲಾನ್ ಯಾವ ರೀತಿ ಪ್ಲಾನ್ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವೀಗ 1 BHK ಪಕ್ಕದಲ್ಲಿ ನಾವು 2 BHK ಪ್ರೊವೈಡ್ ಮಾಡಿದ್ವಿ. 2 BHK ಹೋಗೋಕ್ಕಿಂತ ಮುಂಚೆ ನಾವಿಲ್ಲಿ 3.5 feet ನಾವು ಪ್ಯಾಸೇಜ್ ಕೊಟ್ಟಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾವಿಲ್ಲೊಂದು 8 ಇಂಚ್ ವಿಡ್ತ ನಾವು ಬಂದ್ಬಿಟ್ಟು ಕಟೌಟ್ ಪ್ರೊವೈಡ್ ಮಾಡಿದ್ದೀವಿ. ಕಟೌಟ್ ಏನು ಪ್ರೊವೈಡ್ ಮಾಡಿದ್ದೀವಿ ಅಂದರೆ ಸನ್ಲೈಟ್ ಪರ್ಪಸ್ಗೋಸ್ಕರ ನಾವೇನು ಮಾಡಿದ್ದೀವಿ, ಕಟೌಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಸೇಫ್ಟಿ ಇಲ್ಲಿ ಅಂತ ನಾವೇನು ಮಾಡಿದ್ದೀವಿ, ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅದು ಸುತ್ತಲೂ ನಾವೇನು ಮಾಡಿದ್ದೀವಿ, ಸ್ಕರ್ಟಿಂಗ್ ಯೂಸ್ ಮಾಡಿ ಬಾರ್ಡ್ರ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಯೂನಿಕಾಗಿ ಲುಕ್ಕಾಗಿ ಕಾಣ್ತಿದೆ. ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಿ, ಇದು ಬಂದ್ಬಿಟ್ಟು 2 BHK ಮನೆ ಇದು. ಮತ್ತು ಅದೇ ರೀತಿ ಪಕ್ಕದಲ್ಲಿ ನೀವೇನು ನೋಡ್ತೀವಿ, ಇದೊಂದು ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹೇಳ್ದಂಗೆ ನಾವು ಲಿಫ್ಟು ಗ್ರೌಂಡ್ ಫ್ಲೋರಿಂದ 3rd ಫ್ಲೋರ್ವರೆಗೂ ಕಂಟಿನ್ಯೂ ಆಗಿದೆ. ಇವಾಗ ಏನನ್ನ ಅಕಸ್ಮಾತ್ 2 BHK ಬರೋರು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ರೆಂಟಲ್ ಇರೋರಿಗೂ ಕೂಡ ನಾವು ಇಲ್ಲೊಂದು ಲಿಫ್ಟು ಯೂಸ್ ಮಾಡಿದ್ದೀವಿ. ಈಗ ಲಿಫ್ಟಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗಿಲ್ಲೊಂದು 2 BHK ಮೇನ್ ಡೋರ್ ನೋಡ್ಬೋದು. ಇದು ಕೂಡ ಅಷ್ಟೇ, ಎಲ್ಲೂ ಕೂಡ ನಾವು ಏನು ಸ್ಪೇಷಿಯಸ್ಸು ಎಲ್ಲೂ ಕಮ್ಮಿ ಆಗ್ಬಾರ್ದು ಅಂದ್ಬಿಟ್ಟು ನಾವು ಮಾಡಿದ್ದೀವಿ. ಇಲ್ಲೂ ಕೂಡ ವಿಡ್ತ್ ಬಂದ್ಬಿಟ್ಟು 3.5 ಕೊಟ್ಟಿದ್ದೀವಿ, ಹೈಟ್ ಬಂದ್ಬಿಟ್ಟು 8 feet ಕೊಟ್ಟಿದ್ದೀವಿ. ಮೇನ್ ಡೋರು ಇದು ಕೂಡ ಟೀಕ್ ವುಡ್ ಆಗಿದೆ. ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಾವಿಲ್ಲಿ ಏನು ನೋಡ್ತಿದ್ದೀವಿ, ನಾವಿಲ್ಲಿ ಇದೊಂದು ಬಂದ್ಬಿಟ್ಟು ಆಲ್ ಡೈಮೆನ್ಷನ್ ಬಂದ್ಬಿಟ್ಟು 10 ಅಡಿ ಇದೆ. ಮತ್ತು ಲೆಂತ್ ಬಂದ್ಬಿಟ್ಟು 14 ಅಡಿ ಪ್ರೊವೈಡ್ ಮಾಡಿದ್ದೀವಿ. ಅದೇ ಹಾಲಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದೀವಿ. ಇಲ್ಲೇ ನೋಡ್ತೀವಿ ಪೂಜಾ ರೂಮ್ ಬಂದ್ಬಿಟ್ಟು ನಾವು ಇದು ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀವಿ. ನಾವು ಪೂಜಾ ರೂಮ್ ಯಾವತ್ತಲ್ಲಿ ನಾರ್ತ್ ಫೇಸಿಂಗ್ ಕೊಡಬೇಕು ಅಥವಾ ಈಸ್ಟ್ ಫೇಸಿಂಗ್ ಕೊಡಬೇಕು. ಇಲ್ಲಿ 2 BHK ನಾವೇನು ಮಾಡಿದ್ದೀವಿ, ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀವಿ. 1 BHK ಈಸ್ಟ್ ಫೇಸಿಂಗ್ ಕೊಟ್ಟಿದ್ದೀವಿ. ಇದು ಕೂಡ ಅಷ್ಟೇ, ಡೈಮೆನ್ಷನ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 3 feet ಇದೆ, ಲೆಂತ್ ಬಂದ್ಬಿಟ್ಟು 2 feet ಪ್ರೊವೈಡ್ ಮಾಡಿದ್ದೀವಿ. ಇದ್ರ ಮೇಲೂ ಕೂಡ ನಾವು ಗೋಪುರ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ವುಡ್ ವರ್ಕ್ ಬರುತ್ತೆ. ಮತ್ತು ಇಲ್ಲಿ ಏನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ಟು ಓಪನ್ ಕಿಚನು, ಇದು ಕೂಡ ಓಪನ್ ಕಿಚನು. ಇದು ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 6 feet ಕೊಟ್ಟಿದ್ದೀವಿ, ಹಿಂಗೆ ಲೆಂತ್ ಬಂದ್ಬಿಟ್ಟು 7 feet ಕೊಟ್ಟಿದ್ದೀವಿ. ಮತ್ತು ಕಿಚನ್ಗೆ ನಾವು ಯೂನಿಕಾಗಿರಲಿ ಅಂದ್ಬಿಟ್ಟು ಮುಂದೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲೊಂದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯುಟಿಲಿಟಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಡೋರು, ಇದು ಬಂದ್ಬಿಟ್ಟು 2.5 feet ಇದೆ, ವಿಡ್ತ್ ಬಂದ್ಬಿಟ್ಟು 8 ಬಂದು ಇದು ಕೂಡ 7 feet ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಯುಟಿಲಿಟಿಲಿ ನಾವು 2 BHKಲ್ಲೂ ನಾವು ವಾಷಿಂಗ್ ಮಿಷಿನ್ ಪ್ರೊವೈಡರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಯುಟಿಲಿಟಿಲಿ ಒಂದು ವಾಷಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಯಾರೂ ಕೂಡ ಯುಟಿಲಿಟಿನ 4 feet ವಿಡ್ತಲ್ಲಿ ಯಾರೂ ಕೊಡೋಲ್ಲ. ನೋಡ್ತಾ ಇರ್ಬೋದು 4 feet ವಿಡ್ತಲ್ಲಿ ಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ಲೆಂತ್ ಬಂದ್ಬಿಟ್ಟು ನಾವಿಲ್ಲಿ 7 feet ಪ್ರೊವೈಡ್ ಮಾಡಿದ್ದೀವಿ. ಎಷ್ಟು ಯೂನಿಕಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಕಿಚನ್ ಆಗಿದ್ದ ತಕ್ಷಣವೇ ರೈಟ್ ಸೈಡಲ್ಲಿ ನಾವೊಂದು ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಫಸ್ಟ್ ರೂಮ್ ಆಗಿರುತ್ತೆ. ಫಸ್ಟ್ ರೂಮ್ ಡೋರ್ ಡೈಮೆನ್ಷನ್ ಬಂದ್ಬಿಟ್ಟು 6 feet 3 feet ವಿಡ್ತ್ ಕೊಟ್ಟಿದ್ದೀವಿ. ಅದೇ ರೀತಿ ಹೈಟು 7 feet ಕೊಟ್ಟಿದ್ದೀವಿ. ಇದು ಟೀಕ್ ವುಡ್ ಆಗಿರುತ್ತೆ, ಟೀಕ್ ವುಡ್ ಪ್ರೊವೈಡ್ ಮಾಡಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಪ್ಯಾಸೇಜ್ ಅನ್ನೋ ರೀತಿಯಲ್ಲೇ ನಾವು ಒಂದು 5 feet ಕೊಟ್ಟಿದ್ದೀವಿ. ಅದೇ ರೀತಿ ಎಂಟ್ರಿ ಆಗ್ತಿದ್ದಂಗೆ ಇದು ಕೂಡ ರೂಮ್ ಡೈಮೆನ್ಷನು ನಾವು 9 feet ಕೊಟ್ಟಿದ್ದೀವಿ. ಲೆಂತ್ ಕೂಡ 9 feet ಕೊಟ್ಟಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ವಿಂಡೋ ಸೈಜು ನಾವು ಯೂನಿಕ್ಕಾಗಿ ಕಂಪ್ನಿ ಕಡೆಯಿಂದ ಯಾವುದೇ ಪ್ರಾಜೆಕ್ಟ್ ನಡೆದ್ರು, ಎಲ್ಲೇ ನಡೆದ್ರು, ಎಷ್ಟೇ ಲೋ ಬಜೆಟ್ ಆಗಲಿ ಹೈ ಬಜೆಟ್ ಆಗಲಿ ಯಾವುದೇ ಪ್ರಾಜೆಕ್ಟ್ ನಡೆದ್ರು ನಾವು ಯೂನಿಕ್ಕಾಗಿರಲಿ, ಒಂದು ಬೆಳಕಿಗೆ ಕೊರತೆ ಇರಬಾರ್ದು, ಮತ್ತು ಲೈಟಿಗೆ ಕೊರತೆ ಇರಬಾರ್ದು, ವೆಂಟಿಲೇಷನ್ ಕೊರತೆ ಇರಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಸೈಜ್ ಆಫ್ ದ ವಿಂಡೋ ನಾವು ತುಂಬ ದೊಡ್ಡದಾಗಿ ಕೊಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ವಿಡ್ತ್ ಬಂದ್ಬಿಟ್ಟು 6 feet ಕೊಟ್ಟಿದ್ದೀವಿ, ಹೈಟು ಕೂಡ 6 feet ಕೊಟ್ಟಿದ್ದೀವಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಯಾವುದೇ ಕೂಡ ಲೈಟ್ ಕೂಡ ನಾವು ಕೊಟ್ಟಿಲ್ಲ. ಲೈಟ್ ಇಲ್ದಲೇ ನಾವು ಬಲ್ಬ್ ಕೂಡ ಪ್ರೊವೈಡ್ ಮಾಡ್ದಲೇ ಎಷ್ಟು ಬೆಳಕು ಬರ್ತಿದೆ ಅನ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು. ಆ ರೀತಿ ಬೆಳಕು ಬರಲಿ ಮತ್ತು ವೆಂಟಿಲೇಷನ್ ಬರಲಿ ಅಂದ್ಬಿಟ್ಟು ನಾವು ನಮ್ಮ ಕಂಪ್ನಿಲಿ ಎಲ್ಲ ಪ್ರಾಜೆಕ್ಟಲ್ಲೂ ಕೂಡ ಸೈಜ್ ಆಫ್ ದ ವಿಂಡೋ, ಸೈಜ್ ಆಫ್ ದ ಡೋರ್ ಕೂಡ ನಾವು ದೊಡ್ಡದಾಗಿ ಕೊಡ್ತೀವಿ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ನಾರ್ತ್ ಫೇಸಿಂಗಾಗಿ ನಾವು ಇಲ್ಲಿ ಒಂದು ಕಾಟ್ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಒಂದು ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ನಾವು ಹಂಗೇ ಸೆಕೆಂಡ್ ಬೆಡ್ರೂಮ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಹಾಲ್ಗೋಸ್ಕರ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ವಿಡ್ ಸೈಜ್ ಬಂದ್ಬಿಟ್ಟು 3 feet ಕೊಟ್ಟಿದ್ದೀವಿ. ಹೈಟ್ ಬಂದ್ಬಿಟ್ಟು ಇದು ನಾವು 7 feet ಪ್ರೊವೈಡ್ ಮಾಡಿದ್ದೀವಿ.
ಹಿಂಗೆ ಸ್ಟಾರ್ಟಿಂಗ್ ನಾವು ಹೇಳಿದ್ದೀನಿ ವಿಂಡೋಸ್ ಬಗ್ಗೆ ಅದೆಲ್ಲ ನಾವು 6 ಫೀಟ್ ಹೈಟು. ಇಲ್ಲಿ ಬಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ 7 ಫೀಟ್ ಹೈಟ್ ಕೊಟ್ಟಿದ್ದೀವಿ. ವಿಡ್ತ್ ಬಂದ್ಬಿಟ್ಟು ನಾವು 3 ಫೀಟ್ ಕೊಟ್ಟಿದ್ದೀವಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲೂ ಕೂಡ ಯಾವುದೇ ಲೈಟ್ ನಾವು ಪ್ರೊವೈಡ್ ಮಾಡಿಲ್ಲ. ಆ ರೀತಿ ಯೂನಿಕ್ಕಾಗಿ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇಲ್ದಂಗೆ ಇಲ್ಲ ವೆಂಟಿಲೇಷನ್ ಕೊರತೆ ಇಲ್ದಂಗೆ ಇಷ್ಟೊಂದು ಬೆಳಕು ಬರ್ತಿದೆ, ಆ ರೀತಿ ಪ್ರೊವೈಡ್ ಮಾಡಿದ್ದೀವಿ. ಹಂಗೆ ಇನ್ನೊಂದು ಅಬ್ಸರ್ವ್ ಮಾಡೋದು ಇಷ್ಟೊಂದು ಏನು ಬೆಳಕು ಬರ್ತಿದೆ ಅಂದರೆ ನಾವು ಇಲ್ಲೊಂದು ಕಟ್ಔಟ್ ಪ್ರೊವೈಡ್ ಮಾಡಿದ್ದೀವಿ. ಮೊದಲೇ ಡೈಮೆನ್ಷನ್ ಬಂದ್ಬಿಟ್ಟು 17 ಫೀಟ್ ಇರೋದ್ರಿಂದ ನಮಗೆ ಬಿಡ್ತು, ನಮಗಿಲ್ಲಿ ಬೆಳಕಿಗೆ ಕೊರತೆ ಆಗುತ್ತೆ, ಬೆಳಕಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಒಂದು ಕಟ್ಔಟ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಾರ್ಮಲಾಗಿ 2 BHK ಎಲ್ಲೆಲ್ಲಿ ಪ್ರೊವೈಡ್ ಆಗಿದೆ ಅಲ್ಲಿಗೆ ಮಾತ್ರ ಕಟ್ಔಟ್ ಕಾಣಿಸೋದು. 1 BHK ನಾವು ನೋಡೋಕ್ಕಾಗಲ್ಲ. ಇಲ್ಲಿಗೆ ಹಾಲಿಗಿಂದ ಒಂದು ಪ್ರೊವೈಡ್ ಮಾಡಿದ್ದೀವಿ, ಅದೇ ರೀತಿ ಕಟ್ಔಟಿಂದ ಡಕ್ಟಿಂದ. ಅದೇ ರೀತಿ ಆಪೋಸಿಟಲ್ಲಿ ನೋಡ್ತಾ ಇರ್ಬೋದು, ಅದು ಅದೇ ಡಕ್ಟಿಂದ ನಮಗೆ ಇನ್ನೊಂದು ರೂಮಿಗೆ ಒಂದು ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇದು ಕೂಡ ಅಷ್ಟೇ ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಕೊಟ್ಟಿದ್ದೀನಿ, ಲೆಂತ್ ಫೀಟ್ ಬಂದು 8 ಫೀಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಹೇಳಿದ್ನಲ್ಲ ಡಕ್ಟ್ ಅಂತ, ಅದೇ ಡಕ್ಟಿಂದನೇ ಇಲ್ಲಿ 2 ಫೀಟಿಗೆ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ವಿಡ್ತು. ಇದು ಬಂದ್ಬಿಟ್ಟು 6 ಫೀಟ್ ಕೊಟ್ಟಿದ್ದೀವಿ. ಇಲ್ಲ ಅಬ್ಸರ್ವ್ ಮಾಡ್ಬೋದು, ಇದೇ ಡಕ್ಟಿಂದ ಆಪೋಸಿಟಲ್ಲಿ ಏನು ನಾವು ಅಲ್ಲಿ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಸೆಕೆಂಡ್ ಬೆಡ್ರೂಮ್ಗೆ ನಾವು ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಡ್ತ್ ಬಂದ್ಬಿಟ್ಟು 4 ಫೀಟ್ ಕೊಟ್ಟಿದ್ದೀವಿ, ಲೆಂತ್ ಬಂದ್ಬಿಟ್ಟು 9 ಫೀಟು. ಯಾವುದೇ ಕಂಪ್ನಿಲಾಗಲಿ ಅದರ್ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಯಾವುದೇ ಕಂಪ್ನೀಲಿ ಇಷ್ಟೊಂದು ಲಾರ್ಜಾಗಿ ಯಾರೂ ಪ್ರೊವೈಡ್ ಮಾಡಲ್ಲ ಬಾತ್ರೂಮು. ನಮ್ಮ ಕಂಪ್ನೀಲಿ ಯೂನಿಕ್ ಆಗಿರಲಿ, ಒಂದು ಸ್ಪೇಷಿಯಸ್ ಆಗಿರಲಿ, ಲಾರ್ಜಾಗಿ ಬರಲಿ, ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆರ್ಕಿಟೆಕ್ಚರ್ ಡಿಸೈನ್ ಪ್ರಕಾರ ನಾವು 9 ಫೀಟ್ ಲೆಂತ್ ಕೊಟ್ಟಿದ್ದೀವಿ, ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಟೈಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆದರೆ ಟೈಲ್ಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಎಷ್ಟು ಯೂನಿಕಾಗಿ ಅಸ್ಥೆಟಿಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದೇ ರೀತಿ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಟ್ಯಾಚ್ ಬಾತ್ರೂಮ್ ಒಂದು ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಹಾಲಿಂದನೂ ಕೂಡ ಒಂದು ಡೋರ್ ಇಲ್ಲಿ ಅಂದ್ಬಿಟ್ಟು ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವೇನು ಮಾಡಿದ್ದೀವಿ ಅಂದರೆ, ಓನರ್ ಕೇಳಿದ್ರು ನಮಗೆ ಅಟ್ಯಾಚ್ ಬಾತ್ರೂಮ್ಗಳು ಒಂದು ಡೋರ್ ಬೇಕು, ಹಾಲಿಂದನೂ ಒಂದು ರಿಕ್ವೈರ್ಮೆಂಟ್ ಒಂದು ಡೋರ್ ಬೇಕಾಗಿರೋದ್ರಿಂದ ಒಂದು ಬಾತ್ರೂಮ್ಗೆ ನಾವು ಡಬಲ್ ಡೋರ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಈ ಪ್ರಾಜೆಕ್ಟಲ್ಲಿ ನಾವು ಔಟರ್ ವಾಲೆಲ್ಲ 6 ಇಂಚಸ್ ಬ್ಲಾಕ್ ಯೂಸ್ ಮಾಡಿದ್ದೀವಿ. ಅದೇ ಇನ್ನರ್ ವಾಲೆಲ್ಲ ಬಂದರೆ ನಾವು 4 ಇಂಚಸ್ ಯೂಸ್ ಮಾಡಿದ್ದೀವಿ. ಅದೇ ಸಿಮೆಂಟ್ ವಿಷಯಕ್ಕೆ ಬಂದರೆ ನಾವು ACC 43 ಗ್ರೇಡ್ PPC ಯೂಸ್ ಮಾಡಿದ್ದೀವಿ. PPC ಯೂಸ್ ಮಾಡೋದ್ರಿಂದ ನಮಗೆ ಏನಂದರೆ ಪ್ಲಾಸ್ಟಿಂಗ್ ಆಗಲಿ ಬ್ಲಾಕ್ ವರ್ಕಿಗಾಗಲಿ OPC ಯೂಸ್ ಮಾಡೋದು ಅಷ್ಟೊಂದು ಕನ್ಸಿಡರ್ ಆಗೋಲ್ಲ ನಮ್ಗೆ. ಯಾಕಂದರೆ ಪ್ಲಾಸ್ಟಿಂಗ್ ಆಗಲಿ ಬ್ಲಾಕ್ ವರ್ಕ್ ಆಗಲಿ PPCನೇ ಬೆಸ್ಟ್. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ACC 43 ಗ್ರೇಡ್ PPC ಯೂಸ್ ಮಾಡಿದ್ದೀವಿ. ಕಾಂಕ್ರೀಟ್ಗೆಲ್ಲ OPC ಯೂಸ್ ಮಾಡಿರೋದು. ಅದೇ ರೀತಿ ಪ್ಲಾಸ್ಟಿಂಗ್ ವಿಷಯ ಅಂತ ಬಂದರೆ ನಮಗೆ ಇನ್ನರ್ ವಾಲ್ ಏನು ನೋಡ್ತಿದ್ದೀವಿ ಅದು ಬಂದ್ಬಿಟ್ಟು 15 mm ಥಿಕ್ನೆಸ್ ಒಳಗಡೆ ಇದು ಮಾಡಿದ್ದೀವಿ. ಇನ್ನರ್ಗೆ ನಾವು 1:6 ರೇಷಿಯೋದಲ್ಲಿ ಇನ್ನರ್ ಪ್ಲಾಸ್ಟಿಂಗ್ ಮಾಡಿರೋದು. ಅದೇ ರೀತಿ ಸೀಲಿಂಗ್ ನಾವು ಕನ್ಸಿಡರ್ ಮಾಡ್ತೀನಿ ಅಂದರೆ ಅದು 1:4 ರೇಷಿಯೋದಲ್ಲಿ 6 mm ತಿಕ್ಕಾಗಿ ಮಾಡಿದ್ದೀವಿ. ಅದೇ ರೀತಿ ನೀವು ನೋಡ್ತಿರ್ಬೋದು, ರೂಫ್ ಹೈಟ್ ಕೂಡ ನಾವು 10 ಫೀಟಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟಾಗಿ ನಮ್ಮ ಈಗ ಏನು ನೋಡ್ತಿದ್ದೀವಿ ಫ್ಲೋರಲ್ಲಿ 2 ಕೋಟ್ ಪುಟ್ಟಿಯಾಗಿ. ಅದೇ ರೀತಿ ನೆಕ್ಸ್ಟ್ ವೀಕಲ್ಲೇ ನಮ್ಗೆ ಇನ್ನು ವುಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ವೀಕಲ್ಲಿ ಪೇಂಟ್ ವರ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕಲ್ಲಿ ವುಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಈಗ ಏನು ಒಂದು ರೌಂಡ್ ಹೇಳ್ಬೋದು ಅಂದರೆ ನಮಗೆ ಆಲ್ಮೋಸ್ಟು ಎಲ್ಲ ಮೇನ್ ಡೋರು 3.5 ಫೀಟು ಮತ್ತು 8 ಫೀಟಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ರೂಮ್ ವಿಷಯಕ್ಕಂತ ಬಂದರೆ ಅದು ಕೂಡ ರೂಮ್ ಡೋರ್ ಬಂದ್ಬಿಟ್ಟು 3 ಫೀಟ್ ವಿಡ್ತ್ ಮತ್ತು 7 ಫೀಟ್ ಹೈಟಲ್ಲಿ ಕೊಟ್ಟಿದ್ದೀವಿ. ಹಾಲಲ್ಲಿರೋ ವಿಂಡೋಸ್ ಆಗಲಿ ಅಥವಾ ಕಿಚನಲ್ಲಿರೋ ವಿಂಡೋಸ್ ಆಗಲಿ, ರೂಮಲ್ಲಿರೋ ವಿಂಡೋಸ್ ಆಗಲಿ ನಾವೆಲ್ಲ 6 ಫೀಟ್ ಬೈ 6 ಫೀಟ್ ಆ ಡೈಮೆನ್ಷನಲ್ಲೇ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಅಂದರೆ ಬಿಲ್ಡಿಂಗ್ ಪ್ಲ್ಯಾನ್ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಮುಂದಕ್ಕೆ ನಮ್ಮ ಪ್ಲ್ಯಾನಲ್ಲಿ ಏನೋ ನಮ್ಮ ಬಿಲ್ಡಿಂಗ್ ಕಟ್ತೀನಿ ಅಂತ ಮನಸ್ಸಲ್ಲಿದ್ದರೆ ನಮ್ಮ ಬಿಲ್ಡಿಂಗ್ ಕಂಪ್ನಿನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.